ಚೆನ್ನಾಗಿದೆ. ಇಲ್ಲ ಇಲ್ಲಿ ಮೊಳೆ ಸಿಕ್ಕಿಸ್ಕೊಳ್ಳೋಣ. ಸೂಪರ್. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ವಿಷಯ ಬನ್ನಿ. ಇದು ಪ್ರವಚನ ಅನ್ನೋಕ್ಕಿಂತ ಒಂದು ಪ್ರಬಂಧ ಅಂತ ಹೇಳ್ಬೋದು. ಇದು ಯುಗಾದಿ ಬಗ್ಗೆ ನನಗೆ ಹೇಳಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಪುನರಪಿ ಮರಣಂ ಪುನರಪಿ ಜನನಂ ಅನ್ನೋ ಹಾಗೆ ಯುಗ ಕಳೆದ ಮೇಲೆ ಮತ್ತೊಂದು ಸುವರ್ಣ ಯುಗ, ಶಕೆ ಕಳೆದ ಮೇಲೆ ಮತ್ತೊಂದು ಹೊಸ ಶಕೆ, ವರ್ಷ ಕಳೆದ ಮೇಲೆ ಮತ್ತೊಂದು ಹೊಸ ವರ್ಷ. ಇದೇ ಜಗತ್ತಿನ ನಿಯಮ. ಇದನ್ನ ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಓದ್ತೇವೆ ನಾವು. ಓದ್ತಾ ಇದ್ದಾಗ ಇದು ಬರುತ್ತೆ, ಯತಃ ಸರ್ವಾಣಿ ಭೂತಾನಿ ಭವಂತ್ಯಾದಿ ಯುಗಾಗಮೆ ಯಸ್ಮಿಂಶ್ಚ ಪ್ರಳಯಂ ಯಾತಿ ಯುಗಕ್ಷಮೆ. ಹೀಗೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ನಾವು ಇದನ್ನ ಶ್ರೀಧರ್ ಅವ್ರು ಈಗ ತಾನೇ ಹೇಳಿದ್ರು ಪಂಚಾಂಗ ಶ್ರವಣ ಟೈಮಲ್ಲಿ. ಒಂದಾದ ಮೇಲೆ ಒಂದು ಯುಗ ಬಂದಿದೆ. ಹಾಗೆಯೇ ಯುಗದಿಂದ ಯುಗಕ್ಕೆ ನಾಗರಿಕತೆ, ಸಂಸ್ಕೃತಿ, ಬದುಕಿನ ಶೈಲಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ. ಮನುಷ್ಯ ಆಧ್ಯಾತ್ಮಿಕ ಜಗತ್ತಿನಿಂದ, ಅಂದರೆ ಅಲ್ಲಿ ಅವ್ರು ಹೇಳ್ತಾ ಇದ್ರು ಕೃತಿಯುಗದಲ್ಲಿ 0 ಪಾಪ ಮಾಡ್ತಾ ಇದ್ರು ಅಂತ. ಪಾಪ 0 ಇತ್ತು. ಹಾಗೆ ಸೊ ಆಧ್ಯಾತ್ಮಿಕತೆಯಿಂದ ವಿಜ್ಞಾನ, ತಂತ್ರಜ್ಞಾನದ ಕಡೆಗೆ ಮನುಷ್ಯ ಬಹಳಷ್ಟು ಬೇಗ ಹೋಗ್ತಾ ಇದ್ದಾನೆ. ದಿನೇ ದಿನೇ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ಸ್ ಅಂದರೆ ತಾಂತ್ರಿಕ ಜಗತ್ತಿನಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ. ಮತ್ತು ಹಾಗೇನೆ ಅಪರಾಧಗಳು ಕೂಡ. ಹಾಗೆ ನೋಡಿದ್ರೆ ಮನುಷ್ಯನ ಜೀವನದಲ್ಲಿ ವೇಗ ಕಂಡುಕೊಂಡಿರೋದ್ರಿಂದ ಮನುಷ್ಯ ಯುಗದಿಂದ ಯುಗ ಕಾಯಬೇಕಾಗಿಲ್ಲ ಬದಲಾವಣೆಗೆ. ಈಗ ವರ್ಷದಿಂದ ವರ್ಷಕ್ಕೆ ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ. ಹಾಗಾಗಿ ಯುಗಾದಿನ ವರ್ಷನೂ ಆಚರಿಸ್ಬೇಕು ಅಂತ. ಅಂದರೆ ಹೇಗೆ ಅಂದರೆ ಒಂದೊಂದು ವರ್ಷನೂ ಒಂದೊಂದು ಯುಗ ಥರ. ಒಂದು ಯುಗ ಕೊನೆಯಾಗಿ ಒಂದು ಹೊಸ ಯುಗ ಶುರುವಾದ ಹಾಗೆ ಮನುಷ್ಯನ ಜೀವನದಲ್ಲಿ ಒಂದು ವರ್ಷ ಕಳೆದ ಹಾಗೆ ಮತ್ತೊಂದು ಹೊಸ ವರ್ಷ ಶುರುವಾಗುತ್ತೆ. ಅಂದರೆ ಯುಗದ ಆದಿ ಅಂತ್ಯನ ವರ್ಷದಲ್ಲೇ ಅವನು ಅನುಭವಿಸ್ಬೇಕು ಅನ್ನೋದು ಅವನ ಇಚ್ಛೆ. ಹಾಗಾಗಿ ಪ್ರತಿ ವರ್ಷ ಯುಗಾದಿನ ಮಾಡ್ತಾ ಇದ್ದೀನಿ. ಇದು ಯುಗ ಕಾಯಬೇಕಾಗಿಲ್ಲ ಅಂತ. ಇಂಥ ಯುಗಾದಿ ಬಗ್ಗೆ ಬಹಳಷ್ಟು ತಿಳ್ಕೊಳ್ಳೋದು ಕೂಡ ಇದೆ, ಮಾಹಿತಿ ಇದೆ. ಯುಗ ಅನ್ನೋ ಪದದ ಅರ್ಥ ಇಂಗ್ಲೀಷ್ನಲ್ಲಿ ಏಜ್ ಅಥವಾ ಈರಾ ಅಥವಾ ಎಪಾಕ್. ಆದಿ ಅನ್ನೋ ಪದದ ಅರ್ಥ ಇಂಗ್ಲೀಷ್ನಲ್ಲಿ ಬಿಗಿನಿಂಗ್. ಸೊ ಯುಗಾದಿ ಅಂದರೆ ಬಿಗಿನಿಂಗ್ ಆಫ್ ನ್ಯೂ ಈರಾ ಅಥವಾ ನ್ಯೂ ಏಜ್ ಅಂತ ಆಗುತ್ತೆ. ಸೊ ಇದನ್ನು ಪಾಶ್ಚಿಮಾತ್ಯದಲ್ಲಿ ಕೂಡ ಬಹಳಷ್ಟು ಬಳಸಿದ್ದಾರೆ. ಹಿಮಯುಗ, ಶಿಲ್ಪಯುಗ, ಲೋಹಯುಗ, ಹೀಗೆ ಯುಗಗಳು ನಮ್ಮ ಹಿಂದೂ ಸಂಸ್ಕೃತಿಯ ಯುಗಗಳು ಮಾತ್ರ ಅಲ್ಲ, ಪಾಶ್ಚಿಮಾತ್ಯ ಸಂಸ್ಕೃತಿ ಕೂಡ ಬೇಕಾದಷ್ಟು ಯುಗಗಳು ಬಂದಿದೆ. ಸೊ ಅದರಿಂದ ಯುಗಾದಿ ಅನ್ನೋದು ಎಲ್ಲ ಕಡೆ ಎಲ್ಲರಿಗೂ ಕೂಡ ಅನ್ವಯ ಆಗುವಂಥದ್ದು. ಇದು ಒಂದು ದೇಶದ ಒಂದು ಭಾಷೆ ಜನರಿಗೆ ಮಾತ್ರ ಅಲ್ಲ, ಇದು ಇಡೀ ಪ್ರಪಂಚಕ್ಕೆ ಅನ್ವಯ ಆಗುವಂಥದ್ದು. ಯಸ್ಮಿನ್ ಕೃಷ್ಣೋ ದಿವಂಯತಃ ತಸ್ಮತ್ ಪ್ರತಿಪನ್ನವತ್ ಕಲಿಯುಗಂ. ಅಂದರೆ ಯುಗಾದಿಯನ್ನು ಕಲಿಯುಗದ ಪ್ರಾರಂಭ ಅಂತ ಕೂಡ ಭಾವಿಸ್ತಾರೆ ಜನ. ಇಂತಹ ಕಲಿಯುಗ ಪ್ರಾರಂಭ ಆದದ್ದು ಫೆಬ್ರವರಿ 17-18 3102 BCE, ಅಂದರೆ ಬಹಳಷ್ಟು ವರ್ಷಗಳ ಹಿಂದೆ. ಅಂದರೆ ಅದನ್ನು ನಾವು ಅವಲೋಕನ ಮಾಡಿದಾಗ ಈಗ ತಾನೇ ಇವರು ಶ್ರೀಧರ್ ಅವರು ಇದರಲ್ಲಿ ಪಂಚಾಂಗ ಶ್ರವಣದಲ್ಲಿ ಹೇಳ್ತಾ ಇದ್ರು 4 ಲಕ್ಷ ವರ್ಷಗಳಾಗಿದೆ ಕಲಿಯುಗ ಶುರುವಾಗಿ ಅಂತ. ಇದನ್ನು ನೋಡಿದ್ರೆ ಹೆಚ್ಚು ಕಡಿಮೆ ಈ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಏನು ನಮೂದನೆ ಮಾಡಿದ್ದಾರೆ, ಫೆಬ್ರವರಿ 17-18 3102 ಹೆಚ್ಚು ಕಡಿಮೆ ಅಲ್ಲಿಗೆ BCE, ಅದು ಅಲ್ಲಿ ಹೆಚ್ಚು ಕಡಿಮೆ ಅಲ್ಲಿಗೆ ಬರುತ್ತೆ. ಅಂದರೆ ನಮ್ಮ ಕ್ಯಾಲ್ಕುಲೇಷನ್ಸ್ ಏನಿದೆ, ಹಿಂದೂ ಧರ್ಮದ ಕ್ಯಾಲ್ಕುಲೇಷನ್ಸು, ಗ್ರೆಗೋರಿಯನ್ ಕ್ಯಾಲ್ಕುಲೇಷನ್ ಆಗಲಿ ಅಥವಾ ಪ್ರಪಂಚದ ಬೇರೆ ಇನ್ನಿತರ ಕ್ಯಾಲೆಂಡರ್ಗಳಲ್ಲಿ ಪ್ರಖ್ಯಾತವಾದಂಥ ಕ್ಯಾಲೆಂಡರ್ಗಳು ಹೇಳೋ ಕ್ಯಾಲ್ಕುಲೇಷನಲ್ಲಿ ಏನು ಬಹಳಷ್ಟು ವ್ಯತ್ಯಾಸಗಳೇನು ಕಾಣಿಸೋದಿಲ್ಲ. ಯುಗಾದಿ ಕೂಡ ಆಚರಣೆ ಅಲ್ಲಿಂದನೇ ಶುರುವಾಗಿರ್ಬೋದು ಅಂತ ಕೆಲವರ ಅಭಿಪ್ರಾಯ.
ಹಾಗೆಯೇ ಶಾಲಿವಾಹನ ಶಕೆಯನ್ನು ಕೂಡ 78 CE ಅಂತ ಗುರುತಿಸ್ತಾರೆ ಗ್ರಿಗೋರಿಯನ್ ಕ್ಯಾಲೆಂಡರ್ನಲ್ಲಿ. ಇನ್ನು ಕೆಲವು ಮಾಹಿತಿ ಪ್ರಕಾರ ಯುಗಾದಿ ಆಚರಣೆ ಸುಮಾರು 12ನೇ ಶತಮಾನದಿಂದ ಪ್ರಾರಂಭ ಆಗಿರ್ಬೋದು ಅಂತ ಹೇಳ್ತಾರೆ. ಈ ಯುಗಾದಿಯ ನಿಖರ ದಿನವನ್ನು ಭಾರತದ ಅದ್ವಿತೀಯ ಗಣಿತಜ್ಞ ಮ್ಯಾಥಮ್ಯಾಟಿಷಿಯನ್, ದ ವೆರಿ ಫೇಮಸ್ ಮ್ಯಾಥಮ್ಯಾಟಿಷಿಯನ್ ಆಫ್ ಇಂಡಿಯಾ ಭಾಸ್ಕರಾಚಾರ್ಯ ಅವರು ತಮ್ಮ ಪಂಚಾಂಗದಲ್ಲಿ ನಮೂದಿಸಿದ್ರು ಅಂತ ಕೆಲವ್ರ ಭಾವನೆ. ಅಂದರೆ ಮೊದಲನೇ ಯುಗಾದಿ ದಿನನ ಐಡೆಂಟಿಫೈ ಮಾಡಿ ಅದನ್ನು ರೆಕಾರ್ಡ್ ಮಾಡಿದ್ದು ಭಾಸ್ಕರಾಚಾರ್ಯ ಇನ್ ಹಿಸ್ ಕ್ಯಾಲೆಂಡರ್, ವೆರಿ ಫಸ್ಟ್ ಕ್ಯಾಲೆಂಡರ್ ಹಾಗಂತ ಅಂದ್ಕೊಂಡಿದ್ದಾರೆ. ಮತ್ತು ಯುಗಾದಿ ಬಗ್ಗೆ ನೋಡಿದಾಗ ಯುಗಾದಿ ಅನ್ನೋದು ಸೂರ್ಯ ಭೂಮಧ್ಯ ರೇಖೆಯನ್ನ ದಕ್ಷಿಣದ ಕಡೆಯಿಂದ ಉತ್ತರದ ಕಡೆ ಹೋಗ್ತಾ ದಾಟಿದಾಗ ಬರುವ ಮೊದಲ ಚಂದ್ರ ದಿನ ಅಂದರೆ ಪಾಡ್ಯ ಆಚರಿಸೋದು ನಂಬಿಕೆ. ಅಂದರೆ ವೆನ್ ಸನ್ ಕ್ರಾಸಸ್ ಓವರ್ ದ ಈಕ್ವೇಟರ್ ಆಫ್ ದ ಅರ್ತ್ ಫ್ರಮ್ ಸೌತ್ ಟು ನಾರ್ತ್, ವೆನ್ ಆಫ್ಟರ್ ದಟ್ ವೆರಿ ಫಸ್ಟ್ ಅಕರೆನ್ಸ್ ಆಫ್ ಚಂದ್ರ moon has been identified as first day of occurrence of Chandra has been identified as Yugadi day. ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಅಂತ ಇದೆ. ಅದನ್ನು ಪಾಡ್ಯ ಅಂತ ಕರೀತಾರೆ. ಪಾಡ್ಯದಲ್ಲಿ ಯುಗಾದಿ ಶುರು ಆಗುತ್ತೆ. ಅಂದರೆ ಭಾರತದಲ್ಲಿ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಡೇ ಸನ್ ರೈಸ್ನಲ್ಲಿ ಯುಗಾದಿ ಸೆಲೆಬ್ರೇಟ್ ಮಾಡ್ತಾರೆ. ಅದು ರಾತ್ರಿ ಆಗೋದ್ರಿಂದ ಚಂದ್ರ ರಾತ್ರಿ ಮಧ್ಯದಲ್ಲಿ ಭೂಮಧ್ಯ ರೇಖೆಯನ್ನು ದಾಟೋದ್ರಿಂದ ರಾತ್ರಿ ಯಾರು ಸೆಲೆಬ್ರೇಟ್ ಮಾಡಲಿಕ್ಕಾಗಲ್ಲ. ಅದಕ್ಕೆ ಭಾರತದಲ್ಲಿ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಸನ್ ರೈಸಲ್ಲಿ ಯುಗಾದಿನ ಸೆಲೆಬ್ರೇಟ್ ಮಾಡ್ತಾರೆ. ಅದು ಇದು ನೇಚರ್, ಅದು ಕ್ಯಾಲೆಂಡರ್ ಪ್ರಕಾರ. ಅದನ್ನು ಹೇಳಿದ್ದು ಭಾಸ್ಕರಾಚಾರ್ಯ ಅವರ ಕ್ಯಾಲೆಂಡರ್ನಲ್ಲಿ. ಇನ್ನೊಂದು ಸೋಜಿಕ ಸಂಗತಿ ಅಂದರೆ ಯುಗಾದಿನ ಗುರುತಿಸಿ ಆಚರಿಸೋಕ್ಕೆ ಶುರು ಮಾಡಿದ್ದು ದಕ್ಷಿಣ ಭಾರತೀಯರು. ಇದನ್ನು ವಿಂಧ್ಯ ಪರ್ವತದಿಂದ ಕಾವೇರಿ ತನಕ, ಅಂದರೆ ಮಿಡಲ್ ಆಫ್ ದ ಇಂಡಿಯಾಯಿಂದ ಕಾವೇರಿ ಅಂದರೆ ಸೌತ್ ಇಂಡಿಯಾ ಅಂದರೆ ಕೆಳಗಡೆ ದಕ್ಷಿಣ ಭಾರತದ ತುದಿ ತನಕ ಕಾವೇರಿ ಎಲ್ಲ ಕಡೆ ಹರ್ಕೊಂಡು ಹೋಗುತ್ತೆ. ಸಮುದ್ರ ಸೇರುತ್ತಲ್ಲ ಅಲ್ಲಿಗೆ ತನಕ ಆ ಮಧ್ಯ ಜನರು ಇದನ್ನು ಐಡೆಂಟಿಫೈ ಮಾಡಿ ಆಚರಿಸೋಕೆ ಶುರು ಮಾಡಿದ್ರು ಅಂತ ಇನ್ನೊಂದು ನಂಬಿಕೆ. ಇದಕ್ಕೆ ಕಾರಣ ಏನು ಅಂದರೆ ಶಾತವಾಹನ ಸಂಸ್ಥಾನ ಅಂದರೆ ಡೈನೆಸ್ಟಿ ಆಫ್ ಶಾತವಾಹನಾಸ್ ಆ ಟೈಮಲ್ಲಿ ತುಂಬ ಪಾಪ್ಯುಲರ್ ಆಗಿದ್ರು, ತುಂಬ ಸ್ಟ್ರಾಂಗ್ ಆಗಿದ್ರು. ಮತ್ತು ಅವರು ಈ ಯುಗಾದಿ ಸೆಲೆಬ್ರೇಷನ್ನ ಇನ್ನೂ ಇದು ಮಾಡಿದ್ರು ಅಂತ, ಆಚರಣೆ ತಂದರು ಅಂತ ಅಂದರೆ ಅದಕ್ಕೆ ಅದು ದಕ್ಷಿಣ ಭಾರತದಲ್ಲಿ ಹೆಚ್ಚಿಗೆ ಆಚರಣೆ ಮಾಡ್ತಾರೆ ಉತ್ತರ ಭಾರತಕ್ಕಿಂತ ಮತ್ತು ಬೇರೆ ಕಡೆಗಳಿಗಿಂತ. ಮತ್ತು ಯುಗಾದಿನ ಭಾರತದಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಕೊಂಕಣಿ, ರಾಜಸ್ಥಾನ, ಸಿಂಧಿ, ಪಂಜಾಬ್, ಮಣಿಪುರಿ ಇಂಥ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಆಚರಣೆ ಮಾಡ್ತಾರೆ. ಕನ್ನಡದಲ್ಲಿ ಯುಗಾದಿ ಅಥವಾ ಉಗಾದಿ ಅಂತ ಕರೀತಾರೆ. ಈ ಓವಲ್ ಬರುತ್ತೆ, ಅದು ಉಗಾದಿ ಅಂತ ಕರೀತಾರೆ ಅಥವಾ ಯುಗಾದಿ ಅಂತ ಕರೀತಾರೆ. ಅದನ್ನೇ ತೆಲುಗುನಲ್ಲಿ ಸಂವತ್ಸರದಿ ಅಥವಾ ಯುಗಾದಿ ಅಂತ ಕರೀತಾರೆ. ಕೇರಳದಲ್ಲಿ ವಿಷು, ತಮಿಳಿನಲ್ಲಿ ಪುತಂಡು, ಮಹಾರಾಷ್ಟ್ರದಲ್ಲಿ ಗುಡಿ ಪಡವ, ಮಾರ್ವಾಡಿ ಭಾಷೆಯಲ್ಲಿ ತಪನ, ಚೋಟಿ ಚಾಂದ್ ಸಿಂಧಿ ಭಾಷೆಯಲ್ಲಿ, ಜುಗಾದಿ ಕೊಂಕಣಿ, ಬೈಶಾಖಿ ಪಂಜಾಬ್, ಸಜಿಬು ನಂಗ್ಮಾ ಮಣಿಪುರಿ, ಹೀಗೆ ಬಹಳಷ್ಟು ಬೇರೆ ಬೇರೆ ಹೆಸರಿನಿಂದ ಇದನ್ನು ಆಚರಣೆ ಮಾಡ್ತಾರೆ. ಅದನ್ನು ಯುಗಾದಿಯನ್ನು ಒಂದೇ ಹೆಸರು ಇರೋದಿಲ್ಲ, ಅದನ್ನೇ ಆಚರಣೆ ಮಾಡ್ತಾರೆ ಬಹಳಷ್ಟು ಬೇರೆ ಬೇರೆ ಹೆಸರಿನಲ್ಲಿ, ಬಹಳಷ್ಟು ಬೇರೆ ಬೇರೆ ಕಡೆ. ಭಾರತ ಬಿಟ್ಟು ಇನ್ನು ಹೊರದೇಶಗಳು ಕೂಡ ಯುಗಾದಿಗಳನ್ನ ಆಚರಿಸ್ತಾರೆ. ಭಾರತದ ನಂತರ ಯುಗಾದಿನ ಆಚರಿಸೋದು ಮಾರಿಷಿಯಸ್ ದೇಶದಲ್ಲಿ. ಅದು ಬಿಟ್ಟು ಬಾಲಿ ಅಂತ ಒಂದು ಇದೆ ಇಂಡೋನೇಷ್ಯಾದಲ್ಲಿ, ಬಾಲಿನಲ್ಲಿ ಕೂಡ ಯುಗಾದಿನ ಆಚರಿಸ್ತಾರೆ. ಅಲ್ಲಿ ನೈಯೇಪಿ ಅಂತ ಕರೀತಾರೆ ಯುಗಾದಿನ, ನೈಯೇಪಿ ಅಂತ ಕರೀತಾರೆ, ಅದ ಹೆಸರಿನಲ್ಲಿ ಆಚರಿಸ್ತಾರೆ. ಮತ್ತೆ ಯುಗಾದಿ ಆಚರಣೆಗೆ ಬಂದರೆ ಎಣ್ಣೆ ಸ್ನಾನ, ಹೊಸ ಬಟ್ಟೆ, ದೇವರ ಪ್ರಾರ್ಥನೆ ಮತ್ತು ಪೂಜೆ, ಪಂಚಾಂಗ ಶ್ರವಣ, ಈಗ ಶ್ರೀಧರ್ ಮಾಡಿದರು ಪಂಚಾಂಗ ಶ್ರವಣ, ಬೇವು ಬೆಲ್ಲ ತಿನ್ನೋದು, ಆಮೇಲೆ ರಾಶಿ ಫಲ ಕೇಳೋದು. ಅದನ್ನು ಶ್ರೀಧರ್ ಕೂಡ ಮಾಡಿದರು ಪಂಚಾಂಗ ಶ್ರವಣ ಆದಮೇಲೆ ರಾಶಿ ಫಲ ಕೂಡ ಹೇಳಿದರು. ರಾಶಿ ಫಲ, ಬಗೆ ಬಗೆ ಭಕ್ಷ್ಯಾನ್ನ ಭೋಜನ, ಊಟ, ಒಳ್ಳೆ ಊಟ ತಿಂಡಿ, ಹೋಳಿಗೆ ಊಟ, ಹರಟೆ, ಹಾಸ್ಯ, ಹೀಗೆ ಬೇಕಾದಷ್ಟು